ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅಸೆಟ್ ಕನ್ನಡ ಚಾನೆಲ್. ನಾನು ನಾರಾಯಣ್. ಸ್ನೇಹಿತರೆ, ಬೆಂಗಳೂರಿನ ಮಲ್ಲೇಶ್ವರ ಅಂದರೆ ಎಲ್ಲರಿಗೂ ನೆನಪಾಗೋದು ಅಲ್ಲಿನ ಸುಂದರವಾದ ವಸತಿ ಬಡಾವಣೆಗಳು, ಅಲ್ಲಿನ ಸುಸಂಸ್ಕೃತ ಜನ ಮತ್ತು ಸದಾ ಹಸಿರಿನಿಂದ ಕಂಗೊಳಿಸುವಂತ ಉತ್ತಮ ಪರಿಸರ. ಆದರೆ ಅದೇ ಮಲ್ಲೇಶ್ವರದ ಪ್ರಮುಖ ಭಾಗದಲ್ಲಿ 21 ಎಕರೆ ವಿಸ್ತೀರ್ಣದ ಒಂದು ಬೃಹತ್ ಜಾಗವಿದೆ. ಈ ಜಾಗ ಒಂದು ಕಾಲದಲ್ಲಿ ಇಡೀ ದೇಶಕ್ಕೆ ಬೆಳಕನ್ನು ನೀಡುತ್ತಿದ್ದ ಮೈಸೂರು ಲ್ಯಾಂಪ್ಸ್ ಕಾರ್ಖಾನೆ ಇದ್ದ ಜಾಗ. ಮೈಸೂರು ಲ್ಯಾಂಪ್ಸ್ ಮುಚ್ಚಿದ ಮೇಲೆ ಈಗ ಪಾಳು ಬಿದ್ದ ಕಾರ್ಖಾನೆಯಾಗಿ ಈಗ ಈ ಜಾಗ ಒಂದು ಸಣ್ಣ ಅರಣ್ಯದಂತೆ ನಿರ್ಮಾಣವಾಗಿದೆ. ಆದರೆ ಇಂದು ಪಾಳು ಬಿದ್ದಿರುವ ಈ ಜಾಗ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಆಸ್ತಿಯಾಗಿ ನಿಂತಿದೆ. ಈಗ ನಮ್ಮ ರಾಜ್ಯ ಸರ್ಕಾರ ಈ ಜಾಗದಲ್ಲಿ ಒಂದು ಬೃಹತ್ ಇಂಟರ್ನ್ಯಾಷನಲ್ ಕನ್ವೆನ್ಷನ್ ಸೆಂಟರ್ ಅನ್ನು ಕಟ್ಟಲು ಮುಂದಾಗಿದೆ. ಅಷ್ಟಕ್ಕೂ ಏನಿದು ಈ ಮೈಸೂರು ಲ್ಯಾಂಪ್ಸ್ ನ ಕತೆ? ಏನಿದು ಈ ನಮ್ಮ ಸರ್ಕಾರದವರ ಹೊಸ ಪ್ಲಾನ್? ಇಂದಿನ ವಿಡಿಯೋದಲ್ಲಿ ಇದರ ಬಗ್ಗೆ ಪೂರ್ಣ ವಿವರಗಳನ್ನು ನೋಡೋಣ. ಸ್ನೇಹಿತರೆ, ಮೈಸೂರು ಲ್ಯಾಂಪ್ಸ್ ಕಾರ್ಖಾನೆ ಪ್ರಾರಂಭ ಆದದ್ದು 1936ರಲ್ಲಿ ಮೈಸೂರಿನ ಮಹಾರಾಜರಾದ ನಾಲ್ವಡಿ ಕೃಷ್ಣರಾಜ ಒಡೆಯರವರ ಕಾಲದಲ್ಲಿ ಈ ಎಲೆಕ್ಟ್ರಿಕ್ ಬಲ್ಬ್ಗಳನ್ನು ಉತ್ಪಾದಿಸುವ ಕಾರ್ಖಾನೆ ಸ್ಥಾಪನೆಯಾಯಿತು. ಅಂದು ಈ ಸಂಸ್ಥೆ ಕೇವಲ ಒಂದು ಫ್ಯಾಕ್ಟರಿ ಆಗಿರಲಿಲ್ಲ. ಈ ಕಾರ್ಖಾನೆ ಮೈಸೂರು ರಾಜ್ಯದ ಕೈಗಾರಿಕಾ ಕ್ರಾಂತಿಯ ಸಂಕೇತವಾಗಿತ್ತು. ಈ ಕಂಪನಿ ಭಾರತದ ಮೊದಲ ವಿದ್ಯುತ್ ದೀಪಗಳನ್ನು ತಯಾರಿಸುವ ಕಂಪನಿಗಳಲ್ಲಿ ಒಂದಾಗಿತ್ತು. ಆ ಕಾಲಕ್ಕೆ ಮೈಸೂರು ಲ್ಯಾಂಪ್ಸ್ ಬಲ್ಬ್ಗಳು ಮತ್ತು ಟ್ಯೂಬ್ಗಳು ಅಂದ್ರೆ ಒಂದು ಫೇಮಸ್ ಬ್ರ್ಯಾಂಡ್ ಆಗಿತ್ತು. ಇಲ್ಲಿ ತಯಾರಾದ ಬಲ್ಬ್ಗಳು ಬರೀ ಬೆಂಗಳೂರಿನಲ್ಲಿ ಮಾತ್ರ ಅಲ್ಲ, ಇಡೀ ನಮ್ಮ ದೇಶದ ಉದ್ದಗಲಕ್ಕೂ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಮನೆ ಮನೆಗಳಲ್ಲೂ ಮೈಸೂರು ಲ್ಯಾಂಪ್ಸಿನ ಬಲ್ಬ್ಗಳು ಮತ್ತು ಟ್ಯೂಬ್ಗಳು ಬೆಳಗುತ್ತಿತ್ತು. ಇವತ್ತು ನಾವೇನು ಫಿಲಿಪ್ಸ್ ಅಥವಾ ಸೂರ್ಯ ಬಲ್ಬ್ಗಳು ಅಂತೀವಲ್ಲ, ಇವೆಲ್ಲ ಬರೋಕ್ಕೂ ಮುಂಚೆ ಮೈಸೂರು ಲ್ಯಾಂಪ್ಸ್ ಬಲ್ಬ್ಗಳು ಮತ್ತು ಟ್ಯೂಬ್ಗಳು ಅಂದ್ರೆ ಒಂದು ತರ ಇವತ್ತಿನ ಕಾಲದಲ್ಲಿ ಐಫೋನ್ಗಳು ಇದ್ದ ಹಾಗೆ ಅಷ್ಟೊಂದು ಡಿಮಾಂಡ್ ಇತ್ತು ಆ ಕಾಲದಲ್ಲಿ ಮೈಸೂರು ಲ್ಯಾಂಪ್ಸ್ ಬಲ್ಬ್ಗಳಿಗೆ ಹಾಗೂ ಟ್ಯೂಬ್ಗಳಿಗೆ. ಒಂದು ಕಾಲಕ್ಕೆ ಈ ಕಂಪನಿಯಲ್ಲಿ ಸುಮಾರು 1600 ಕಾರ್ಮಿಕರು ಕೆಲಸವನ್ನು ಮಾಡುತ್ತಿದ್ರು. ಆದರೆ ಕಾಲ ಬದಲಾದ ಹಾಗೆ ಹೊಸ ತಂತ್ರಜ್ಞಾನ ಬಂದು ಮುಂದೆ ಚೈನಾ ಪ್ರಾಡಕ್ಟ್ಗಳು, ಪ್ರೈವೇಟ್ ಕಂಪನಿಗಳು ಮಾರ್ಕೆಟ್ಗೆ ಲಗ್ಗೆ ಇಟ್ಟವು. ನಮ್ಮ ಸರ್ಕಾರಿ ಕಂಪನಿ ಇವುಗಳ ಜೊತೆ ಬೆಲೆಯಲ್ಲಿ ಪೈಪೋಟಿ ಮಾಡಲಾಗದೆ, ಹಳೆಯ ತಂತ್ರಜ್ಞಾನದಿಂದ ಹೊಸ ತಂತ್ರಜ್ಞಾನದ ಕಡೆಗೆ ಬರಲಾರದೆ ಮುಂದೆ ಈ ಕಂಪನಿಯು ನಷ್ಟವನ್ನು ಅನುಭವಿಸಲು ಶುರು ಮಾಡಿತು. ಸುಮಾರು 90 ಕೋಟಿ ರೂಪಾಯಿವರೆಗೆ ನಷ್ಟ ಉಂಟಾದ ಮೇಲೆ ಲಾಸ್ ಆಗಿ ಕಡೆಗೆ 2002 ಇಸ್ವಿಯ ಜನವರಿ 2ನೇ ತಾರೀಕು ಈ ಫ್ಯಾಕ್ಟರಿಯ ಗೇಟಿಗೆ ಬೀಗ ಬಿತ್ತು. ಕಳೆದ 23 ವರ್ಷಗಳಿಂದ ಮೈಸೂರು ಲ್ಯಾಂಪ್ಸಿನ ಈ 21 ಎಕರೆ ಜಾಗ ಯಾರು ಮುಟ್ಟದೆ ಹಾಗೆ ಇದೆ. ಮನುಷ್ಯರು ಈ ಜಾಗವನ್ನು ಬಿಟ್ಟ ಮೇಲೆ ಪ್ರಕೃತಿ ಇಲ್ಲಿನ ರಾಜ್ಯಭಾರವನ್ನು ಶುರು ಮಾಡಿದೆ. ಇವತ್ತು ಈ ಜಾಗದಲ್ಲಿ 3000ಕ್ಕೂ ಹೆಚ್ಚು ದೊಡ್ಡ ಮರಗಳು ಬೆಳೆದಿವೆ. ಬೆಂಗಳೂರಿನ ಸಿಮೆಂಟ್ ಕಾಡಿನ ಮಧ್ಯೆ ಈ ಜಾಗ ಒಂದು ಗ್ರೀನ್ ಐಲ್ಯಾಂಡ್ ನಂತೆ ನಿರ್ಮಾಣವಾಗಿದೆ. ಸ್ನೇಹಿತರೆ, ಈಗ ಅಸಲಿ ವಿಚಾರಕ್ಕೆ ಬರೋಣ. ನಮ್ಮ ರಾಜ್ಯ ಸರ್ಕಾರ ತನ್ನ 2026ರ ಬಜೆಟ್ ನಲ್ಲಿ ಒಂದು ದೊಡ್ಡ ಅನೌನ್ಸ್ಮೆಂಟ್ ಅನ್ನು ಮಾಡಿದೆ. ಈ ಮೈಸೂರು ಲ್ಯಾಂಪ್ಸಿನ 21 ಎಕರೆ ಜಾಗದಲ್ಲಿ ಒಂದು ಇಂಟರ್ನ್ಯಾಷನಲ್ ಕನ್ವೆನ್ಷನ್ ಮತ್ತು ಎಕ್ಸಿಬಿಷನ್ ಸೆಂಟರ್ ಅನ್ನು ನಿರ್ಮಾಣ ಮಾಡುವುದಾಗಿ ಘೋಷಣೆಯನ್ನು ಮಾಡಿದೆ. ನಮ್ಮ ರಾಜ್ಯ ಸರ್ಕಾರವು ನೀಡಿರುವ ವಿವರಗಳ ಪ್ರಕಾರ ಈ ಜಾಗದಲ್ಲಿ ಒಂದು ದೊಡ್ಡ ಕನ್ವೆನ್ಷನ್ ಹಾಲ್ ಅನ್ನು ನಿರ್ಮಿಸಲಾಗುವುದು. ಸುಮಾರು 10,000 ಜನ ಕೂರಬಹುದಾದಷ್ಟು ಒಂದು ದೊಡ್ಡ ಹಾಲ್ ಅನ್ನು, ದೊಡ್ಡ ಕಂಪನಿಗಳು ತಮ್ಮ ಸೆಮಿನಾರ್ಗಳನ್ನು, ಮೀಟಿಂಗ್ಗಳನ್ನು ಮಾಡಬಹುದಾದ ರೀತಿಯಲ್ಲಿ ಇಲ್ಲಿ ಹಾಲ್ ಅನ್ನು ನಿರ್ಮಿಸಲಾಗುವುದು. ಮತ್ತು ದೇಶ ವಿದೇಶಗಳಿಂದ ಈ ಸೆಮಿನಾರ್ಗೆ ಬರುವ ಜನರಿಗೆ ಉಳಿದುಕೊಳ್ಳಲು 5 ಸ್ಟಾರ್ ಹೋಟೆಲ್, ಶಾಪಿಂಗ್ ಮಾಲ್, ಸಿನಿಮಾ ಮಲ್ಟಿಪ್ಲೆಕ್ಸ್ಗಳನ್ನು ಸಹ ಇಲ್ಲಿ ನಿರ್ಮಿಸಲಾಗುವುದು. ಹಾಗೂ ಬೆಂಗಳೂರಿನ ಹಳೆಯ ನೆನಪುಗಳನ್ನು ತೋರಿಸೋಕೆ ಒಂದು ಫೋಟೋ ಮ್ಯೂಸಿಯಂ ಅನ್ನು ಸಹ ಇಲ್ಲಿ ನಿರ್ಮಿಸಲಾಗುವುದು ಎಂದು. ಸರಳವಾಗಿ ಹೇಳಬೇಕಾದ್ರೆ ಬೆಂಗಳೂರು ನಗರದಲ್ಲಿ G20 ತರದ ದೊಡ್ಡ ಇವೆಂಟ್ ಮಾಡೋಕೆ ಈ ಜಾಗದಲ್ಲಿ ಒಂದು ಹಬ್ ನಿರ್ಮಿಸಬೇಕು ಎಂಬುದು ನಮ್ಮ ಕರ್ನಾಟಕ ಸರ್ಕಾರದ ಪ್ಲಾನ್. ಓಕೆ, ಈ ಸರ್ಕಾರದ ಪ್ಲಾನ್ ಏನೋ ಸರಿ, ಆದ್ರೆ ಇಲ್ಲಿ ಒಂದು ದೊಡ್ಡ ಪ್ರಶ್ನೆ ಇದೆ. ಮಲ್ಲೇಶ್ವರದ ಭಾಗದಲ್ಲಿ ಮೊದಲೇ ಟ್ರಾಫಿಕ್ ಜಾಸ್ತಿ. ಈಗ ನಮ್ಮ ಸರ್ಕಾರ ಇಲ್ಲಿ ಒಂದು ಕನ್ವೆನ್ಷನ್ ಸೆಂಟರ್ ಅನ್ನು ನಿರ್ಮಿಸಿ ಮುಂದೆ ಒಮ್ಮೆಲೆ 16,000 ಜನರು ಈ ಭಾಗಕ್ಕೆ ಬರುವಂತಾದ್ರೆ ಮುಂದೆ ಇಲ್ಲಿನ ರಸ್ತೆಗಳ ಗತಿ ಏನು? ಟ್ರಾಫಿಕ್ ಪೊಲೀಸಿನವರು ಟ್ರಾಫಿಕ್ ಅನ್ನು ಹೇಗೆ ಕಂಟ್ರೋಲ್ ಮಾಡ್ತಾರೆ? ಈ ತರದ ಪ್ರಶ್ನೆಗಳಿಗೆ ಸರ್ಕಾರ ಮೊದಲು ಉತ್ತರಿಸಬೇಕಾಗುತ್ತದೆ. ಇದೇ ಮೈಸೂರು ಲ್ಯಾಂಪ್ಸ್ ನ ಫ್ಯಾಕ್ಟರಿ ಹಿಂದೆ ಇರುವಂತಹ ಯಶವಂತಪುರದ ರೈಲ್ವೆ ಫ್ಲೈಓವರ್ ನ ಬಾಟಲ್ ನೆಕ್ ನಿಂದಾಗಿ ಪ್ರತಿದಿನ ಯಶವಂತಪುರದ ಸರ್ಕಲ್ ಅನ್ನು ದಾಟಿ ಮೈಸೂರು ಸೋಪ್ಸ್ ಅಂಡ್ ಡಿಟರ್ಜೆಂಟ್ ಫ್ಯಾಕ್ಟರಿ ಮುಟ್ಟುವುದರೊಳಗೆ ಸಾಕಾಗುತ್ತದೆ. ಈ ಯಶವಂತಪುರ ರೈಲ್ವೆ ಫ್ಲೈಓವರ್ ನ ನಿರ್ಮಾಣದ ಕೆಲಸ ಅರ್ಧದಲ್ಲಿ ನಿಂತು ಹೋಗಿ ಸುಮಾರು ವರ್ಷಗಳೇ ಕಳೆದಿವೆ.
ಇಲ್ಲಿ ಏಳುವವರು ಇಲ್ಲ ಕೇಳುವವರು ಇಲ್ಲದಂತಾಗಿ ಈ ಬ್ರಿಡ್ಜ್ ನಿರ್ಮಾಣವನ್ನು ಪೂರ್ಣಗೊಳಿಸಲು ಸರ್ಕಾರ ಇದುವರೆಗೆ ತಲೆ ಕೆಡಿಸಿಕೊಂಡಿಲ್ಲ. ಈ ತರದ ಪರಿಸ್ಥಿತಿಯಲ್ಲಿ ಇಲ್ಲಿ ಕನ್ವೆನ್ಷನ್ ಸೆಂಟರ್ ಅನ್ನು ನಿರ್ಮಿಸಿದರೆ ಇಲ್ಲಿ ಯಶವಂತಪುರ ಮಲ್ಲೇಶ್ವರದಲ್ಲಿ ವಾಸಿಸುವವರ ಪರಿಸ್ಥಿತಿ ಏನಾಗುತ್ತದೆ ಎಂದು ಸರ್ಕಾರ ಯೋಚನೆ ಮಾಡಬೇಕು. ಈಗ ಮೈಸೂರು ಲ್ಯಾಂಪ್ಸ್ ಫ್ಯಾಕ್ಟರಿಯ ಕಾಂಪೌಂಡಿನಲ್ಲಿ ಸಾವಿರಾರು ಮರಗಳು ಬೆಳೆದಿವೆ. ಈ ಮರಗಳನ್ನು ಕಡಿದು ಈ ಜಾಗದಲ್ಲಿ ದೊಡ್ಡ ಕನ್ವೆನ್ಷನ್ ಹಾಲ್ ಅನ್ನು ನಿರ್ಮಿಸಿದರೆ ಈ ಭಾಗದಲ್ಲಿ ಇನ್ನೂ ಹೆಚ್ಚು ವಾಯು ಮಾಲಿನ್ಯವು ಆಗುವುದಿಲ್ಲವೇ? ಮಲ್ಲೇಶ್ವರ ಅಥವಾ ಯಶವಂತಪುರದಲ್ಲಿ ವಾಸಿಸುವ ಜನರನ್ನು ನಿಮಗೆ ಕನ್ವೆನ್ಷನ್ ಸೆಂಟರ್ ಬೇಕೆ ಅಥವಾ ನಿಮಗೆ ಉಸಿರಾಡೋಕೆ ಹಸಿರು ಬೇಕೆ ಅಂತ ಕೇಳಿದ್ರೆ ಎಲ್ಲರೂ ಒಮ್ಮತದಿಂದ ಹೇಳೋದು ನಮಗೆ ಎಸಿ ರೂಮ್ ಇರುವಂತ ಕನ್ವೆನ್ಷನ್ ಸೆಂಟರ್ ಬೇಡ, ಇಲ್ಲಿ ನಿರ್ಮಾಣ ಆಗೋ 5 ಸ್ಟಾರ್ ಹೋಟೆಲ್ ಬೇಡ, ನಮಗೆ ಇಲ್ಲಿ ಉಸಿರಾಡೋಕೆ ಮರ ಬೇಕು ಎಂದು. ಸೊ ಫ್ರೆಂಡ್ಸ್, ಇದು ಮೈಸೂರು ಲ್ಯಾಂಪ್ಸಿನ ಈಗಿನ ಸ್ಟೋರಿ. ಮೈಸೂರು ಮಹಾರಾಜರ ಕಾಲದ ಈ ಆಸ್ತಿ ಮುಂದೆ ಅಂತಾರಾಷ್ಟ್ರೀಯ ಮಟ್ಟದ ಕನ್ವೆನ್ಷನ್ ಸೆಂಟರ್ ಆಗುತ್ತೋ ಅಥವಾ ಈ ಭಾಗದಲ್ಲಿ ವಾಸಿಸುವ ಜನರು ಬಯಸುವಂತೆ ಹಸಿರಿನ ಪಾರ್ಕ್ ಅಥವಾ ಫಾರೆಸ್ಟ್ ಆಗುತ್ತೋ ಕಾದು ನೋಡೋಣ. ನಿಮ್ಮ ಪರ್ಸನಲ್ ಒಪಿನಿಯನ್ ಅನ್ನು ನೀವು ಕಮೆಂಟ್ ಮಾಡಿ ತಿಳಿಸಿ. ಈ ಜಾಗದಲ್ಲಿ ಮರವನ್ನು ಕಡಿದು ಬಿಲ್ಡಿಂಗ್ ಕಟ್ಟುವುದು ಸರಿನಾ ಅಥವಾ ಈ ಫ್ಯಾಕ್ಟರಿಯನ್ನು ಈಗಿರುವ ಹಾಗೆ ಕಾಡಾಗಿ ಬಿಟ್ಟು ಬಿಡುವುದು ಉತ್ತಮನಾ ಎಂದು ಮುಂದೆ ನಮ್ಮ ಸರ್ಕಾರ ಏನು ಮಾಡುತ್ತದೆ ಎಂದು ಕಾದು ನೋಡೋಣ ಎಂದು ಹೇಳುತ್ತಾ ನಾನು ನಾರಾಯಣ್. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಖಂಡಿತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಮ್ಮ ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು, ಧನ್ಯವಾದ, ನಮಸ್ಕಾರ.